ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಭಾಳ ದಿನಗಳಿಂದ ಅಂದರೆ ನಾನು ಏನು ಎಕ್ಸ್ಪಲ್ಸ್ ಮಾಡಿಫಿಕೇಷನ್ ಮಾಡಿಸಿದ ಮೇಲೆ ಮತ್ತು ಎಲ್ಲ ಒಂದು ಫುಲ್ಲು ನಾನು ಒಂದು ಎಂಡೋರೋ ಟೈಪ್ ಸೆಟಪ್ ಎಲ್ಲ ಮಾಡ್ಕೊಂಡ್ಮೇಲೆ ರೈಡ್ಗಳು ಮಾಡಿಬಿಟ್ಟೆ. ವಿಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ಜನ ಕೇಳ್ತಾಯಿದ್ರು ವಿಡಿಯೋಲಿ ಏನೇನು ಮಾಡಿಫಿಕೇಷನ್ ಮತ್ತು ಏನೇನು ಪ್ರೈಸ್ ಆಗಿದೆ ಮತ್ತು ಏನೇನು ಯೂಸ್ ಇದೆ ಆ ಮಾಡಿಫಿಕೇಷನಿಂದ ಅಂತೆಲ್ಲ ಕೇಳ್ತಿದ್ರೆ. ಸೊ ನಾನು ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಇವತ್ತು ಆ ದಿನ ಬಂದಿದೆ. ಸೊ ಎಲ್ಲರಿಗೂ ನಮಸ್ಕಾರ. ನೀವು ಎಕ್ಸ್ಪಲ್ಸ್ ಅಂದರೆ ತೊಗೊಂಡಾಗಿಂದೂ ಈ ಥರ ಒಂಥರ ಎಂಡೋರೋ ಮಾಡಿಫಿಕೇಷನ್ ಮಾಡಿಸ್ಬೇಕು ಅಂತ ಅಂದರೆ ನಿಮ್ಗೆ ಗೊತ್ತು ಇದೆಲ್ಲ ಹೆಂಗೆ ಎಕ್ಸ್ಪಲ್ಸಲ್ಲಿ ಈ ಥರ ಮಾಡ್ಬೋದು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಬಟ್ ಇವಾಗ ನಾನು ಮಾಡಿದ್ಮೇಲೆ ನಿಮಗೆ ನೋಡಿರ್ತೀರ ಮತ್ತು ತುಂಬ ಜನ ಮಾಡಿಸಿದ್ದಾರೆ. ನಾನು ಜಾಸ್ತಿ ಇದನ್ನೆಲ್ಲ ನೋಡಿದ್ದು ಅಂದರೆ ಕೇರಳದವರು ಈ ಥರ ಮಾಡಿಫಿಕೇಷನ್ ಜಾಸ್ತಿ ಮಾಡ್ತಾರೆ. ಕರ್ನಾಟಕದಲ್ಲಿ ಸ್ವಲ್ಪ ಮಾಡಿಫಿಕೇಷನ್ ಕಡಿಮೆನೇ. ಸೊ ಆದ್ದರಿಂದ ನಾನು ನನ್ನ ಎಕ್ಸ್ಪಲ್ಸ್ನ ಸೇಮ್ ಅದೇ ಥರನೇ ಮಾಡಿದ್ದೀನಿ. ಎಂಡೋರೋ ಕಾನ್ಸೆಪ್ಟಲ್ಲಿ ಮಾಡಿದ್ದೀನಿ. ಸ್ವಲ್ಪ ಡಾಕರ್ ಸ್ಪೆಕ್ಸಲ್ಲಿ ಮಾಡಿಸಿದ್ದೀನಿ ನಾನು. ಸೊ ಇವತ್ತು ಒನ್ ಬೈ ಒನ್ ನಾನು ಏನು ಮಾಡಿಫಿಕೇಷನ್ ಮಾಡಿಸಿದ್ದೀನಿ ಮತ್ತು ಅದ್ರ ಮಾಡಿಫಿಕೇಷನ್ ಪ್ರೈಸು ಮತ್ತು ನಾನು ಹಾಕ್ಸಿರೋವಂಥ ಆಕ್ಸರೀಸ್ ಆಗಲಿ ಎಲ್ಲನೂ ನಿಮಗೆ ಡೀಟೇಲಾಗಿ ರಿವ್ಯೂ ಮಾಡ್ತೀನಿ. ಬನ್ನಿ ಒಂದೊಂದೇ ನೋಡೋಣ. ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ ಫಸ್ಟು ಎಕ್ಸ್ಪಲ್ಸಲ್ಲಿ ಏನು ಚೇಂಜಸ್ ಕಾಣಿಸ್ತಾ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಇಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ. ಸೊ ಇದೊಂದು ರ್ಯಾಲಿ ಟವರ್ ಅಂತಾರೆ. ಸೊ ನೀವೆಲ್ಲ ಕೇಳಿರ್ಬೋದು, ರ್ಯಾಲಿ ಟವರ್ ನೋಡಿರ್ತೀರ. ಇದು ಬಂದು ರ್ಯಾಲಿ ಟವರ್ ಅಂದರೆ ಎಲ್ಲ ಇದೊಂದು ಸ್ವಲ್ಪ ಡಾಕರ್ ಕಾನ್ಸೆಪ್ಟ್. ಇದು ಅಂದರೆ ಡಾಕರ್ ಸ್ಪೆಕ್ಸ್ ಥರ ಇರುತ್ತೆ ಎಲ್ಲ ಆ ಥರ ಯೂಸ್ ಮಾಡೋವಂಥ ಒಂದು. ಸೊ ಇದರಲ್ಲಿ ಏನು ಅಂದರೆ ನನಗೆ ಫಸ್ಟು ನಾನು ಚೇಂಜ್ ಮಾಡಿದ್ದೆ ಇಲ್ಲಿಂದ. ಅಂದರೆ ಫಸ್ಟ್ ಎಕ್ಸಾಸ್ಟ್ ಹಾಕ್ಸಿದೆ. ಬಟ್ ಆದರೆ ಗಾಡೀಲಿ ಚೇಂಜಸ್ ಜಾಸ್ತಿ ಕಾಣಿಸೋದು ಅಂದರೆ ಇಲ್ಲಿಂದನೇ ನಿಮಗೆ ಎಕ್ಸ್ಪಲ್ಸಲ್ಲಿ. ಸೊ ನಾನು ಇದು ರ್ಯಾಲಿ ಟವರ್ ಹಾಕ್ಸಿದ್ದೀನಿ. ಸೊ ರ್ಯಾಲಿ ಟವರಲ್ಲಿ ಏನು ಅಂದರೆ ಹೆಡ್ಲೈಟ್ ಇದು ಅಂದರೆ ಹೆಡ್ಲೈಟ್ನ ರಿಮೂವ್ ಮಾಡಿ ಮಾಡಿಸ್ಬೇಕಾಗುತ್ತೆ. ಸೊ ಇದು ಏನು ಅಂದರೆ ಈ ಟವರ್ ಬಂದು ಆಲ್ಮೋಸ್ಟ್ ಇದು ನೋಡೋಕ್ಕೆ ಈ ಟವರ್ ಹಿಂಗಿದೆ. ಇದು ಈ ಅರ್ಧ ಟ್ಯಾಂಕಿಂದ ಫಿಟ್ಟಿಂಗ್ ಆಗುತ್ತೆ ಇದು. ಸೊ ಏನು ನಂದು ಪೆಟ್ರೋಲ್ ಟ್ಯಾಂಕ್ ಇದೆಯಲ್ಲ, ಪೆಟ್ರೋಲ್ ಟ್ಯಾಂಕಿಂದ ಇದ್ರದ್ದು ಫಿಟ್ಮೆಂಟ್ ಬರುತ್ತೆ. ಸೊ ಇದು ಮತ್ತು ಲೈಟಿಂಗ್ಸ್ ಎಲ್ಲ ಸಪ್ರೇಟ್ ಬೇಕಾದ್ರೆ ಒಂದಾದರೂ ಹಾಕ್ಸ್ಕೊಬೋದು, ಎರಡಾದರೂ ಹಾಕ್ಸ್ಕೊಬೋದು. ಸೊ ಇದು ಮಾಮೂಲಿ ಎಜ್ ಲೈಟ್ಸು, ನೀವು ಯಾವ್ದಾದ್ರು ಹಾಕ್ಸ್ಕೊಬೋದು, ರೌಂಡ್ ಆದರೂ ಹಾಕ್ಸ್ಬೋದು. ಬಟ್ ಇದಕ್ಕೆ ಯಾವ್ದು ಲುಕ್ ಬೇಕೋ ನಾನು ಆ ಥರದ್ದು ಹಾಕ್ಸ್ಕೊಂಡಿದ್ದೀನಿ. ಸೊ ಮತ್ತು ಇದಕ್ಕೆ ಮಾಮೂಲಿ ವೈಸರ್ ಬರುತ್ತೆ. ಈ ರ್ಯಾಲಿ ಟವರು ಮತ್ತು ಇದು ಬಂದು ಗೇರೆಕ್ಸ್ ಕಂಪ್ನಿದು. ಅಂದರೆ ಇದು ಆಲ್ಮೋಸ್ಟ್ ಕೇರಳ ಅವ್ರದ್ದೇ ಜಾಸ್ತಿ. ಇದು ಕೇರಳ ಕಂಪ್ನಿದೆ ಇದು ಗೇರೆಕ್ಸ್ ಅಂತ. ಸೊ ಗೇರೆಕ್ಸ್ ಅವರ ಒಂದು ಬ್ರ್ಯಾಂಡ್ ಇದು. ಈ ಬ್ರ್ಯಾಂಡ್ ಬಂದು ನಾನು SDRZ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಆ್ಯಕ್ಚುಲಿ ಪ್ರೈಸ್ ಬಂದು 9000 ಚೇಂಜ್ ಏನೋ ಇದೆ. ಸೊ ನನಗೆ SDRZ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಲೈಟ್ಸ್ ಎಲ್ಲ ಸಪ್ರೇಟ್. ಆ್ಯಕ್ಚುಲಿ ಟವರು ಮತ್ತು ಈ ವೈಸರ್ಗೆ 9000 ರೂಪಾಯಿ ಆಗುತ್ತೆ. ಮತ್ತು ಈ ಒಂದು ಲೈಟ್ಸ್ ಸಪ್ರೇಟ್ ಆಗುತ್ತೆ. ಈ ಲೈಟ್ಸ್ ಬಂದು ನಿಮಗೆ ಆಲ್ಮೋಸ್ಟ್ SG ಗೊತ್ತಿರುತ್ತೆ, ಒಂದು 5000 ಚಿಲ್ಲರೆ ಆಗುತ್ತೆ ವಾರ್ನೆಸ್ ಎಲ್ಲ ಸೇರಿ. ಸೊ ನೆಕ್ಸ್ಟ್ ಬಂದು ಎಂಡೋರೋ ಮಡ್ಗಾಡ್ ಹಾಕಿದ್ದೀನಿ. ಅಂದರೆ ಇದು ಮಾಮೂಲಿ ಇದ್ರದ್ದು ಪೊಲೀಸ್ ಸ್ಪೋರ್ಟ್ ಅಲ್ಲ, ಇದು ಮಾಮೂಲಿ ಸ್ವಲ್ಪ ಯಾವ ಬ್ರ್ಯಾಂಡು ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದನ್ನು ಚೇಂಜ್ ಮಾಡಿದ್ದೀನಿ. ಅಂದರೆ ಕಂಪ್ನಿ ಆಲ್ರೆಡಿ ಎಕ್ಸ್ಪಲ್ಸಲ್ಲಿ ನಿಮಗೆ ಗೊತ್ತು ಆಫ್ ರೋಡ್ ಫೆಂಡರ್ ಇರುತ್ತೆ. ಸೊ ನಾನು ಇದನ್ನು ಚೇಂಜ್ ಮಾಡಿದ್ದೀನಿ ಸ್ವಲ್ಪ ಇದಕ್ಕೆ ಬೇರೆ ಥರ ಲುಕ್ ಇರಲಿ ಅಂತ. ಆಮೇಲೆ ನಿಮಗೆ ಗೊತ್ತು ನಕಲ್ಗಳೆಲ್ಲ ಅದು ಹಳೆ ಅವಾಗೆ ತುಂಬ ವರ್ಷದಿಂದ ಹಾಕ್ಸಿದ್ದೀನಿ ಎಕ್ಸಾಸ್ಟು. ಸೊ ಈ ಎಕ್ಸಾಸ್ಟ್ ನೋಡ್ಬೋದು. ಸೊ ಇದು ಮಾತ್ರ ನನಗೆ ಗಾಡೀಲಿ ಏನು ಹಾಕ್ಸಿದ್ರು ನನಗೆ ಒಂಥರ ಫೀಲ್ ಕೊಡಲಿಲ್ಲ. ಈ ಎಕ್ಸಾಸ್ಟ್ ಹಾಕ್ಸಿದ್ಮೇಲಂತೂ ನನ್ನ ರೈಡಿಂಗ್ ಸ್ಕಿಲ್ಲೇ ಚೇಂಜ್ ಆಗೋಯಿತು. ಆಮೇಲೆ ನಾನು ಇದು ಚೇಂಜ್ ಆಯಿತು. ಸ್ವಲ್ಪ ಸ್ಪೀಡು ಓಡಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇದನ್ನು ಓಡಿಸೋದು. ಯಾಕಂದರೆ ನಾನು ಇಷ್ಟು ದಿವಸ ಆಲ್ಮೋಸ್ಟ್ 3 ವರ್ಷ ಆಯಿತು ಅನ್ಸುತ್ತೆ ನಾನು ಗಾಡಿ ತೊಗೊಂಡೆ. 40,000 ಓಡಿಸಿದ್ದೀನಿ. ಒಂದು ದಿವಸನೂ ನಾನು ಅಂದರೆ ಮಾಮೂಲಿ ಸ್ಪೀಡ್ ಹೋಗ್ತಾಯಿದ್ದೀನಿ. ಇದೆಲ್ಲ ಗೊತ್ತಲ್ಲ, ಅಂಡರ್ CC 200 CC ಇರೋದ್ರಿಂದ ಜಾಸ್ತಿ ಸ್ಪೀಡು ಓಡ್ಸೋಕ್ಕಾಗಲ್ಲ. 100 ಆಟಾಡಬೇಕು. ಆದರೂ ನಾವು ಇದರಲ್ಲಿ ಎಷ್ಟೋ ರೈಡ್ಗಳು ಮಾಡಿದ್ದೀನಿ. 4 ಸಲ ಲಡಾಖ್ ಮಾಡಿದ್ದೀನಿ. ಮತ್ತು ಸಾಕಷ್ಟು ಆಫ್ ರೋಡ್ ಮಾಡಿದ್ದೀನಿ. ಒಳ್ಳೊಳ್ಳೆ ರೈಡು ಮಾಡಿದ್ದೀನಿ. ಮಹಾರಾಷ್ಟ್ರ ರೈಡ್ ಮಾಡಿದ್ದೀನಿ. ಮತ್ತು ತುಂಬ ಆಲ್ಮೋಸ್ಟ್ 40,000 ಓಡಿಸ್ತೀನಿ. ನಿಮಗೆ ಗೊತ್ತು ನಾನು ಆಲ್ಮೋಸ್ಟು ಸಿಟಿಲೆಲ್ಲ ಗಾಡಿನೇ ಓಡಿಸಲ್ಲ. ನಾನು ಸಿಟಿಲಿ 2,000 ಮೊಪೈಡ್ ಯೂಸ್ ಮಾಡ್ತೀನಿ. ಮತ್ತು ಮೇಯ್ನ್ ಅಂದರೆ ಈ ಒಂದು NORIFAME ಎಕ್ಸಾಸ್ಟ್ ಚೇಂಜ್ ಮಾಡಿದ್ದೀನಿ. ಇದು ಬಂದು ರಾಕೆಟ್ 4 ಅಂತ. ಇದರಲ್ಲಿ ಟೋಟಲ್ ತುಂಬ ವೆರೈಟೀಸ್ ಬರುತ್ತೆ. ಇದು ಇಂಡೋನೇಷನ್ದು ಒಂದು ಬ್ರ್ಯಾಂಡ್ ಇದು. ಇದು ಆ್ಯಕ್ಚುಲಿ ಏನೋ ಹೋಂಡಾ CRF 300 350 ಯಾವುದೋ ಇರಬೇಕು ಯೂಸ್ ಮಾಡ್ತಾರೆ. ನಾನು NORIFAMEನ ಮತ್ತು ಇದರಲ್ಲಿ ರಾಕೆಟ್ 4 ಹಾಕಿದ್ದೀನಿ. ಇದರಲ್ಲಿ ಏನು ಅಂದರೆ ತುಂಬ ವೆರೈಟೀಸ್ ಬರುತ್ತೆ NORIFAMEಲ್ಲಿ. ಈ NORIFAME ಎಕ್ಸಾಸ್ಟ್ ಬಂದು ನನಗೆ ಇದು ಪ್ರೈಸ್ ಬಂದು ಆ್ಯಕ್ಚುಲಿ 18,800 ರೂಪೀಸ್ ಆಗುತ್ತೆ. ನಾನು ಆಟೋನಿಟಿಲಿ ಹಾಕ್ಸಿದ್ದೀನಿ. ಅಂದರೆ ಎಲ್ಲ ಕಡೆ ಅವೈಲೇಬಲ್ ಇರ್ಬೋದು, SDRZ ಇರ್ಬೋದು, ಆಟೋನಿಟಿಲಿ ಇದೆ. ನನಗೆ ಸಿಕ್ಕಿದ್ದು ಆಟೋನಿಟಿಲಿ ಈ ಸ್ಟಾಕು. ಅಂದರೆ ನನಗೆ ಬೇಕಾಗಿರೋಂಥ ಒಂದು ಇದರಲ್ಲಿ ಕಾಂಪಿಟೇಷನ್ ಇದೆ, ಬೋರಪ್ ಇದೆ, ಮತ್ತು ರಾಕೆಟ್ 1 ರಾಕೆಟ್ 4 ಎಷ್ಟೊಂದು ವೆರೈಟೀಸ್ ತುಂಬ ಇದೆ. ಒಂದು 10-12 ಮಾಡಲ್ ಇದೆ ಇದರಲ್ಲಿ. ಸೊ ನನಗೆ ಈ ಗಾಡಿಗೆ ಯಾವ್ದು ಬೇಕೋ ಅದು ತಕ್ಕಂತ ಹಾಕ್ಸಿದ್ದೀನಿ. 18,000 ರೂಪಾಯಿ ಆಯಿತು. ನನಗೂ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟರು. ಇದ್ರ ಪ್ರೈಸ್ ಬಂದು 18,000 ಚೇಂಜ್ ಏನಾಗುತ್ತೆ. ಸೊ ನೆಕ್ಸ್ಟ್ ಬಂದು MX ಫೆಂಡರ್ ಹಾಕ್ಸಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಇದು ಏನು ಇದು ಲುಕ್ಕು ಇಲ್ಲಿ ಬಂದು ಆ್ಯಕ್ಚುಲಿ ಗ್ಯಾಬ್ರಿಲ್ ಇದೆ. ಇಲ್ಲಿ ಗ್ಯಾಬ್ರಿಲ್ ಇದ್ರೂ ಅದು ಹಾಕ್ಸಿದ್ದೀನಿ ನಾನು. ಸೊ ಬೇರೆ ಟೈಲ್ ಟೈಡಿ ಹಾಕ್ಸಿದ್ದೀನಿ. ಎಂಡೋರೋ ಟೈಲ್ ಟೈಡಿ ಹಾಕ್ಸಿದ್ದೀನಿ ನಾನು ಫಸ್ಟು. ಆ ಎಂಡೋರೋ ಟೈಲ್ ಟೈಡಿ ಜೊತೆನೇ ನಾನು ಬ್ರೇಕ್ ಲೈಟ್ ರಿಮೂವ್ ಮಾಡಿದ್ದೀನಿ. ಯಾಕಂದರೆ ನಂಗೆ ಯಾಕೋ ಅದು ಎಂಡೋರೋ ಟೈಲ್ ಟೈಡಿ ಇದಕ್ಕೆ ಮ್ಯಾಚ್ ಆಗ್ತಿರಲಿಲ್ಲ. ಫಸ್ಟ್ ಇದ್ದಿದೆ ನೀವು ನೋಡಿರ್ತೀರ ಒಂದು ಹಳೆ ವಿಡಿಯೋ, ಹಳೆ ನಂದು ಎಕ್ಸ್ಪಲ್ಸ್ ಕರೆಕ್ಟಾಗಿ ನೋಡಿದರೆ ನನಗೆ ಗೊತ್ತಿರುತ್ತೆ. ಇದೊಂದು ಸ್ವಲ್ಪ ಏನು ನಿಮಗೆ ಕಾಣಿಸ್ತಾರೆ ನೋಡಿ ಯಾವ ಥರ ಕಾಣಿಸ್ತಿದೆ ಲುಕ್ ಹೇಳಿ. ಫುಲ್ ಒಂದು ಸ್ವಲ್ಪ ಒಂಥರ ರೇಸಿಂಗ್ ಗಾಡಿ ಥರ ಕಾಣಿಸುತ್ತೆ. ಸೊ ಥರ್ಡ್ ಬಂದು ನಾನು ಇದು ಒಂದು ಹಾಕ್ಸಿರೋಂಥ ಒಂದು MX ಫೆಂಡರು. ಅಂದರೆ
ರ್ಯಾಲಿ ಮತ್ತು ರೇಸಿಂಗ್ ಕಾನ್ಸೆಪ್ಟ್ಗಳು ಯೂಸ್ ಮಾಡೋ ಥರ ಇದು. ಆಮೇಲೆ ನೆಕ್ಸ್ಟ್ ಬಂದು ಇದ್ರಲ್ಲಿ ಮೇನ್ ಚೇಂಜಸ್ ಬಂದು ನಾನು ಈಗ ಹೊಸದಾಗಿ ಈ ಟವರ್ಗೆ ಆ್ಯಕ್ಚುಲಿ ಏನು ಅಂದರೆ ಈ ಟವರ್ ಬಂದು ಈ ಮೀಟ್ರ್ ನಮ್ಮದು ಕಂಪ್ನಿ ಏನು ಅಂದರೆ ನಮ್ಮದು ಸೇಮ್ ಎಕ್ಸ್ಪಲ್ಸ್ ಹಾಕ್ಸಿದ್ದೀನಿ ಇದು ಮೀಟ್ರನ್ನು. ಸೊ ಇದೇನು ಅಂದರೆ ಇಲ್ಲಿ ಈ ಟವರ್ಗೆ ಈ ಖಾಲಿ ಇರುತ್ತೆ. ಪ್ಲಸ್ ಇನ್ನೊಂದು ನಮಗೆ ಇದ್ರಲ್ಲಿ ತುಂಬ ಯೂಸ್ಫುಲ್ ಇದೆ. ಈಗ ಏನು ಅಂದರೆ ನಾನು ಇದನ್ನು ಮಿರರ್ ತೆಗ್ದಿದ್ದೀನಿ ನಾನೀಗ ಈ ಪ್ರೆಸೆಂಟ್ ಏನು ಅಂದರೆ ಈಗ ಈ ಥರ ರೆಡಿ ಮಾಡಿಸೋದು ಮಿರರ್ ಹಾಕ್ಕೊಂಡ್ರೆ ಒಂಥರ ಅದಕ್ಕೆ ಲುಕ್ ಇರೋಲ್ಲ. ಸೊ ಮಿರರ್ ತೆಗ್ದಿದ್ದೀನಿ. ಮಿರರ್ ಇಲ್ಲ ಅಂದರೆ ನನಗೆ ಓಡ್ಸೋಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಹಿಂದೆ ಗಾಡಿ ಪಕ್ಕ ಯಾರು ಏನು ಬರ್ತಾಯಿದೆ ಅಂತ ನಂಗೆ ಗೊತ್ತಾಗಲ್ಲ. ಸೊ ಆದ್ದರಿಂದ ಏನು ಮಾಡಿದೆ, ನಾನು ನ್ಯಾವಿಗೇಷನ್ ಸಿಸ್ಟಮ್ ಹಾಕ್ಸಿದೆ. LBC ಅವರ ಒಂದು ನ್ಯಾವಿಗೇಷನ್ ಸಿಸ್ಟಮು. ಇದನ್ನು ಕೇರಳದಿಂದಲೇ ತರಿಸಿರೋದು. ಇದು ಒರಿಜಿನಲ್ ಪ್ರೈಸ್ ಬಂದು 18,000 ಚೇಂಜ್ ಇದೆ. ವಿತ್ತು TPMS ಮತ್ತು ಡ್ಯುಯಲ್ ಕ್ಯಾಮ್ರಾ, ರೇರ್ ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಇರುತ್ತೆ. ಫ್ರಂಟು ಮತ್ತು ರೇರ್ ಕ್ಯಾಮ್ರಾ ಇರುತ್ತೆ. ಸೊ ಇದರಲ್ಲಿ ಬಂದು ನಿಮಗೆ ಮೋಡ್ಸ್ ಇದೆ, ಎಲ್ಲ ಚೇಂಜ್ ಮಾಡ್ಕೋಬೋದು. ಸೊ ಇದರಲ್ಲಿ ಸೆಟ್ಟಿಂಗ್ಸ್ ತುಂಬ ಇದೆ ಬಿಡಿ. ನೋಡಿ ಈಗ ನಾನು ಕ್ಯಾಮ್ರಾ ತೋರಿಸ್ತೇನೆ ಜಸ್ಟು. ಇದರಲ್ಲಿ 2 ಕ್ಯಾಮ್ರಾನೂ ಇದೆ. ಇದು ಬಂದು ಫ್ರಂಟು, ಇದು ಒಂದು ಬ್ಯಾಕ್ ಕ್ಯಾಮ್ರಾ. ಬರೀ ಇದು ನೋಡಿ ಬ್ಯಾಕ್ ಬೇಕು ಅಂದರೆ ನೋಡಿ ಬ್ಯಾಕ್ ಕ್ಯಾಮ್ರಾ ಮತ್ತು ಆಟೋಮೆಟಿಕ್ಲಿ ರೆಕಾರ್ಡ್ ಆಗ್ತಾಯಿರ್ತದೆ. ಇದರಲ್ಲಿ ಇನ್ನೊಂದು ಏನು ಅಂದರೆ ನೋಡಿ ಆಲ್ರೆಡಿ ಬ್ಲಿಂಕ್ ಆಗ್ತಾಯಿದೆ ನೋಡಿ, ಇಲ್ಲೂ ಬ್ಲಿಂಕ್ ಆಗ್ತಾಯಿದೆ ಅಂದರೆ ರೆಕಾರ್ಡಿಂಗಲ್ಲಿದೆ. ಇದು ಬ್ಯಾಕ್ ಕ್ಯಾಮ್ರಾ. ಇವಾಗ ನೋಡಿ ಫ್ರಂಟ್ ಹೋಗ್ತೀನಿ. ಫ್ರಂಟು ನೋಡಿ ಅಲ್ಲಿದೆ ನೋಡಿ, ಫ್ರಂಟ್ ಇದೆ. ಒಂದು ಒಳ್ಳೆ ಇದೆ. ಏನು ಅಂದರೆ ನಾವು ಮಾಡೋ ಒಂದು ಆಫ್ ರೋಡ್ ಆಗಲಿ ಟೂರಿಂಗ್ ಆಗಲಿ ಒಂದೊಂದು ಮೂಮೆಂಟ್ಸನ್ನು ಕ್ಯಾಪ್ಚರೇ ಮಾಡೋಕ್ಕಾಗಲ್ಲ. ಯಾವಾಗಲೂ ಗೋಪ್ರಲ್ಲೇ ಆನ್ ಮಾಡಬೇಕು. ಗೋಪ್ರ ಬ್ಯಾಟ್ರಿ ಹೋಗುತ್ತೆ ಅಂದ್ಬಿಟ್ಟು ನಾವೇನು ಮಾಡ್ತೀನಿ, ಅಲ್ಲಲ್ಲೇ ಕಟ್ ಮಾಡಿ ಮೂಮೆಂಟ್ಸ್ ಕೊಟ್ಬಿಡ್ತೀವಿ. ಬಟ್ ಇದರಲ್ಲಿ ಏನು ಅಂದರೆ ಸೇಮ್ ಕಾರ್ ಇದು ಥರ ಡ್ಯಾಶ್ ಕ್ಯಾಮ್ ಥರ. ಸೊ ಮತ್ತು ಇನ್ನೊಂದು ಇದರಲ್ಲಿ ತುಂಬ ಯೂಸು ಇದೆ. ಏನು ಅಂದರೆ ಇನ್ ಕೇಸ್ ಯಾರಾದರೂ ಆಕ್ಸಿಡೆಂಟ್ ಮಾಡಿದ್ರು ಇಲ್ಲ ಏನಾದರೂ ಕಿರಿಕ್ ಮಾಡಿದ್ರು, ಸೊ ನಾವೇನು ಮಾಡೋದು ಅವಾಗ ಆನ್ ಮಾಡಬೇಕು. ಇಲ್ಲಾಂದರೆ ಆ ಟೈಮಲ್ಲಿ ಏನೋ ಮೂಮೆಂಟ್ಸೇ ಬೇರೆ ಇದಾಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಆಟೋಮೆಟಿಕ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ ಗಾಡಿ ಆನಲ್ಲಿದ್ದರೆ ಮಾತ್ರ. ಸೊ ಇಲ್ಲಾಂದರೆ ನೀವು ಡೈರೆಕ್ಟ್ ಬ್ಯಾಟ್ರಿಗೂ ಮಾಡಿಸ್ಕೋಬೋದು. ಬಟ್ ಆದರೆ ಬ್ಯಾಟ್ರಿ ಹೋಗ್ಬಿಡುತ್ತೆ. ಆಟೋಮೆಟಿಕ್ ರೆಕಾರ್ಡ್ ಆಗ್ತಿದೆ ನೋಡಿ. ಇಲ್ಲಿ ನಾನು ಇರ್ಬೋದು. ಹಾಯ್, ಐ ಆಮ್ ಗಿರಿ. ಕೊಡ್ತಾ ಇದ್ದೀರಲ್ಲ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಮತ್ತು ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಥ್ಯಾಂಕ್ ಯು. ಸೊ ಹಿಂಗೆ ಇದರಲ್ಲಿ ತುಂಬ ಆಪ್ಷನ್ ಇದೆ. ಮತ್ತು ರೇರ್ ಕ್ಯಾಮ್ರಾನು ಅಷ್ಟೇ, ರೇರ್ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ರೇರ್ ಕ್ಯಾಮ್ರಾನು ಅಷ್ಟೇ. ನಾನು ಇವಾಗ ಮೇಯ್ನ್ ನನಗೆ ಇದರಲ್ಲಿ ತುಂಬ ನನಗೆ ಈಗ ಮಿರರ್ ತೆಗ್ದಿರಿದ್ದೀನಿ. ನನಗೆ ಕ್ಯಾಮ್ರಲ್ಲೇ ನೋಡ್ಕೊಳ್ತೀನಿ ಎಲ್ಲ ನಾನು ಪ್ರತಿಯೊಂದೂ. ಸೊ ಹಿಂದೆಗಡೆ ಯಾವ್ದು ಬರ್ತಾಯಿದೆ ಗಾಡಿಯಿಂದ, ಮತ್ತು ಸ್ವಲ್ಪ ಹಿಂದೆಯಿಂದ ಹೊಡೆಯೋರೆಲ್ಲ ಜಾಸ್ತಿ ಇರ್ತಾರಲ್ಲ ಈಗಿನ ಪ್ರಪಂಚದಲ್ಲಿ, ಅದಕ್ಕೆ ಅದೂ ಯೂಸ್ ಆಗುತ್ತೆ. ಸ್ವಲ್ಪ ಹಿಂದೆಯಿಂದ ಹೊಡೆಯೋರು, ಹಿಂದೆಯಿಂದ ಕೆಲಸ ಮಾಡೋರು ತುಂಬ ಜನ ಇರ್ತಾರೆ. ಸೊ ಗೊತ್ತಾಗುತ್ತೆ ಯಾರು ಇರಲಿಲ್ಲ. ಒಟ್ಟಲ್ಲಿ ಏನು ಅಂದರೆ ನನ್ನ ಗಾಡಿ ನಾನು ಸ್ಟಾರ್ಟ್ ಮಾಡ್ತು ಅಂದರೆ ಒಂದು ಬಂದು ನಂದು ಗೋಪ್ರೋ ಕ್ಯಾಮ್ರಾ ಇರುತ್ತೆ, ಇನ್ನೊಂದು ಇನ್ಸ್ಟಾ ಇರುತ್ತೆ, ಇನ್ನೊಂದು ಡ್ಯುಯಲ್ ಕ್ಯಾಮ್ರಾ. ಟೋಟಲಾಗಿ ಒಂಥರ ಫುಲ್ಲು ಸೆಕ್ಯೂರ್ ಆಗಿ ಹೋಗ್ತಾಯಿದ್ದೀನಿ. ಅಂದರೆ ನನಗೇನೊಂದಿಲ್ಲ, ಇದು ಡ್ಯಾಶ್ ಕ್ಯಾಮ್ ಯೂಸ್ ಹೇಳ್ತಾ ಇರೋದು ಪರ್ಪಸ್ ಇದು. ಸೊ ಆಮೇಲೆ ತುಂಬ ಆಪ್ಷನ್ಸ್ ಇದೆ ಇದರಲ್ಲಿ. ಇನ್ನೂ ಸೆಟ್ಟಿಂಗ್ ಇದೆ, ಯಾವ ಚೈನಾಗಿ ಕನೆಕ್ಟ್ ಆಗಿಬಿಟ್ಟಿದೆ, ಲ್ಯಾಂಗ್ವೇಜ್ ಚೇಂಜ್ ಮಾಡಬೇಕು. ಇಲ್ಲಿ ಮತ್ತು ಥ್ರೂ ಆ್ಯಪ್ ಮುಖಾಂತರ ನೋಡ್ಬೋದು. ನೋಡಿ ಬೇಕಾದ್ರೆ ನಾನು ಕನೆಕ್ಟ್ ಮಾಡ್ಕೊಳ್ತೀನಿ ತಾಳು. ಸೊ ನೋಡ್ಬೋದು ಇದರಲ್ಲಿ ಇಷ್ಟೊಂದು ಆಪ್ಷನ್ಸ್ ಇದೆ. ಮತ್ತು ಟೈರ್ ಪ್ರೆಷರು ತೋರಿಸುತ್ತೆ ಇದರಲ್ಲಿ, ನಿಮಗೆ ಟೈರ್ ಪ್ರೆಷರ್ ಎಷ್ಟಿದೆ ಅಂತೆಲ್ಲ ತೋರಿಸುತ್ತೆ. ಅಲ್ಲೇ ಸೆಟ್ಟಿಂಗ್ ಆಗಲಿ ಸಾಕಷ್ಟು ಆಪ್ಷನ್ಸ್ ಇದೆ. ಮತ್ತು ಸೇಮ್ ಕಾರ್ಪ್ಲೇ ಥರನೇ ಯೂಸ್ ಮಾಡ್ಬೋದು ನೀವು ಇದನ್ನು. ಮತ್ತು ಮೊಬೈಲ್ ನೀವು ಕನೆಕ್ಟ್ ಮಾಡ್ಕೊಂಡು ನೋಡಿ ಈ ಥರ ನ್ಯಾವಿಗೇಷನ್ ಯೂಸ್ ಮಾಡ್ಬೋದು. ಸಾಂಗ್ಸ್ಗಳಿದ್ರೆ ಮತ್ತು ಕಾಲ್ ರಿಸೀವ್ ಮಾಡ್ಬೋದು. ಇದರಲ್ಲೇ ಕಾಲ್ಸ್ ಬರುತ್ತೆ ನೋಡಿ. ಸ್ಟಾರ್ಟ್ ರೆಕಾರ್ಡಿಂಗ್ ಆಗ್ತಾ ಇರ್ತದೆ. ಮತ್ತು ನಿಮ್ಮದು ಕಾಂಟ್ಯಾಕ್ಟ್ಸು ಸೇಮ್ ಐಫೋನ್. ಇವಾಗ ನಂದು ಬಂದು ಐಫೋನ್ ಅಲ್ವಾ, ನೋಡಿ ನಂದೆಲ್ಲ ಈ ಥರ ಕನೆಕ್ಟ್ ಆಗಿದೆ. ಸೊ ಸಾಕಷ್ಟು ಆಪ್ಷನ್ ಇದೆ ನಿಮಗೆ. ಇದ್ರದ್ದು ಬೇರೆ ಡೀಟೇಲಾಗಿ ಅಂದರೆ ಇದಕ್ಕೆ ಒಂದು ವಿಡಿಯೋ ಮಾಡಬೇಕಾಗತ್ತೆ. ಸೊ ಈ ಥರ ಟೋಟಲಾಗಿ ನಾನು ಒಂದು ಇಷ್ಟು ಚೇಂಜಸ್, ಒಂದು ರ್ಯಾಲಿ ಟವರು, ಮೇನ್ ಫೆಂಡರು, ಮತ್ತು ಹಿಂದೆಗಡೆ ಫೆಂಡರು ಪ್ಲಸ್ಸು ಎಕ್ಸಾಸ್ಟ್ ಚೇಂಜ್ ಮಾಡಿದ್ದೀನಿ. ಇದು ಬಂದು ಈ ಪ್ರೈಸ್ ಬಂದು ನನಗೆ ಇದು ಡಿಸ್ಕೌಂಟ್ ಎಲ್ಲ ಸಿಕ್ತು, ನನಗೆ ತುಂಬ ಡಿಸ್ಕೌಂಟಿಗೆ ಸಿಕ್ತು. ಆ್ಯಕ್ಚುಲಿ ಇದು 18,000 ರೂಪಾಯಿ ಇದೆ. ಅಂದರೆ TPMS ಇರೋದು. TPMS ಇಲ್ಲ ಬೇಡ ಅಂದರೆ ನಿಮಗೆ 12,000 ರೂಪಾಯಿದಿದೆ. ಈಗೆಲ್ಲ ಇನ್ನೂ ತುಂಬ ಪ್ರೈಸ್ ಕಾಂಪಿಟೇಷನ್ ಆಗಿದೆ. 8,000, 9,000 ರೂಪಾಯಿಗೆಲ್ಲ ಸಿಗ್ತಾಯಿದೆ. ಸಾಕಷ್ಟು ಇದೆ. ಮತ್ತು ಲೈಟಿಂಗ್ಸು, ಇದ್ರ ಲೈಟಿಂಗ್ಸ್ ನೋಡಿ ಈ ಥರ ಇದೆ. ನಂದು ಡಬಲ್ ಫ್ಲ್ಯಾಶಿಂಗ್ ಮಾಡ್ಕೊಂಡಿದ್ದೀನಿ. ಇದು ಸಿಂಗಲ್, ಇದು ಡಬಲ್ಲು, ಇದು ಡಬಲ್ ಫುಲ್ ಫ್ಲ್ಯಾಶಿಂಗ್ ಆಗುತ್ತೆ. ಮತ್ತು ಒಂದು ಎಕ್ಸ್ಟ್ರಾ ಮಂದಿ ಮ್ಯಾಟಾಗಿ ಹಾಕ್ಸ್ಕೊಂಡಿದ್ದೀನಿ. ಅಂದರೆ ಇದು ಮಿನಿ ಡ್ರೈವ್ ಹಾಕ್ತಿದ್ದೀನಿ. ಏನಕ್ಕೆ ಅಂದರೆ ಇದು ಯಾವಾಗಲೂ ನಾನು ಯೂಸ್ ಮಾಡೋಕ್ಕಲ್ಲ. ಸಿಟಿಲಾಗಲಿ ಯಾರೋ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಇದೆ, ಇದನ್ನು ಆಫ್ ಮಾಡಿಬಿಡ್ತೀನಿ. ಸೊ ಬರೀ ಮಿನಿ ಡ್ರೈವ್ ಹಾಕ್ತೀನಿ. ಸೊ ಮತ್ತು ಆಲ್ಮೋಸ್ಟ್ ನಿಮಗೆ ಗೊತ್ತು, ಸ್ಟಿಕ್ಕರಿಂಗ್ ರ್ಯಾಪ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ರ್ಯಾಪ್ ಮಾಡಿಸೋದಕ್ಕೆ ಸ್ವಲ್ಪ ನಂಗೆ ಯಾವುದೋ ಒಂದು ಒಳ್ಳೆ ಕಸ್ಟಮ್ ಡಿಸೈನ್ ಸಿಗ್ತಾಯಿಲ್ಲ. ನನಗೆ ಇನ್ನೂ ಲೈಕ್ ಆಗೋದು. ಸ್ವಲ್ಪ ನೋಡೋಣ ಹಿಂಗೆ ಓಡಿಸೋಣ ಅಂತಿದ್ದೀನಿ. ಒಟ್ಟಿನಲ್ಲಿ ನಾನು ಜಿಂಕೆಗೆ ಬೇಜಾರು ಮಾಡಿದ್ದೀನಿ. ಮತ್ತು ನೀವು ನಾನು ನೋಡ್ಬೋದು ನಾನೇನೇನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂತ. FXR ಪ್ಯಾಂಟು ಮತ್ತು ಏನು ಎಂಡೇರೋ ಜೆರ್ಸಿ ಸೂಟ್ ತೊಗೊಂಡಿದ್ದೀನಿ. T-ಶರ್ಟು ಇದ್ರದ್ದು ಬೇರೆ ಇತ್ತು, ನೀವು ಆಲ್ರೆಡಿ ವೀಡಿಯೋ ನೋಡಿರ್ತೀರ ಹಳೇದಲ್ಲಿ. ಸೊ ಅದು ತುಂಬ ಮನೆಯೆಲ್ಲ ಆಫ್ ರೋಡ್ ಮಾಡಿ ಮಣ್ಣಾಗಿತ್ತು ಅಂದ್ಬಿಟ್ಟು ವಾಷಿಂಗ್ ಹಾಕಿದ್ದೀನಿ, ಇನ್ನೂ ಕ್ಲೀನೇ ಮಾಡಿಲ್ಲ. ಆಮೇಲೆ ಇದು ಬಂದು ಆಲ್ಪೆನ್ಸ್ಟಾರ್ದು ಒಂದು ಶೂಸ್ ತೊಗೊಂಡಿದ್ದೀನಿ. ಸೊ ಇದು ಬಂದು ನಂದು 25,000 ರೂಪಾಯಿನ ಆಯಿತು. ಸೊ ಇದು ಬಂದು ಟೆಕ್ 3. ಇದು ನಾನು ತೊಗೊಂಡಿರೋದು ಬಂದು ಆಲ್ಪೆನ್ಸ್ಟಾರ್ ಟೆಕ್ 3. ಅದು ಬಿಟ್ಟು ಇನ್ನು ಮಾಮೂಲಿ ಇದೆಲ್ಲ ನನ್ನ ಹತ್ರ ಜೆರ್ಸಿ ಎಲ್ಲ ಮಾಮೂಲಿ ನಾನು ಆಫ್ ರೋಡ್ ಯೂಸ್ ಮಾಡೋಕ್ಕೆ ಅಂತ ಜೆರ್ಸಿಗಳು ಯೂಸ್ ಮಾಡ್ತೀನಿ. ಸೊ ಅದು ಬಿಟ್ಟರೆ
ನನ್ನಲ್ಲಿ ಚೇಂಜಸ್ ಆಗಿರೋದು ಇಷ್ಟು, ಮತ್ತು ನನ್ನ ಜಿಂಕಲ್ಲಿ ಚೇಂಜಸ್ ಆಗಿರೋದು ಇಷ್ಟು ತನಕ ಹೇಳಿದ್ದು. ಇನ್ನು ಮಿಕ್ಕಿದೆಲ್ಲ ನಿಮಗೆ ಗೊತ್ತು, ನಾನು ಯೂಸ್ ಮಾಡೋವಂಥ ಒಂದು. ಮತ್ತು ನಾನು ಆಫ್ ರೋಡು ಅಂದರೆ ನಂಗೆ ತುಂಬ ಇಷ್ಟ. ಆಮೇಲೆ ಹೆಲ್ಮೆಟ್ ಬಂದು ನಾನು THH ಆಫ್ ರೋಡ್ ಹೆಲ್ಮೆಟ್ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಇದನ್ನು THH ಅವರ ಒಂದು ಆಫ್ ರೋಡ್ ಹೆಲ್ಮೆಟ್. ಇದು ಬರೀ ರೇಸಿಂಗು ಮತ್ತು ಆಫ್ ರೋಡ್ಗೆ ಯೂಸ್ ಮಾಡ್ತಾರೆ. ಅವಾಗಿಂದ ಇದನ್ನೇ ಯೂಸ್ ಮಾಡ್ತೀನಿ. ಸಾಕು. ತುಂಬ ಆಲ್ರೆಡಿ ಹೇಳಬೇಕು ಅಂದರೆ ಬಡ್ಜೆಟ್ಟು ಅಂತ ಹೇಳಬೇಕು ಅಂದರೆ ತುಂಬ ಖರ್ಚಾಗ್ಬಿಟ್ಟಿದೆ. ಹೇಳಿದ್ನಲ್ಲ ಈಗೇನೆ ಇದೊಂದು 9,000 ಪ್ಲಸ್ ಲೈಟ್ ಒಂದು 5,000, ಮತ್ತು ಇದು ಎಕ್ಸಾಸ್ಟ್ ಬಂದು 18,000 ಅಂದರು. ಅಂದರೆ ಡಿಸ್ಕೌಂಟಲ್ಲಿ ಸಿಕ್ಕಿದೆ, ಇಲ್ಲ ಅಂತಲ್ಲ. ಬಟ್ ನೀವು ಒರಿಜಿನಲ್ ಪ್ರೈಸ್ ಹೇಳ್ತಾ ಇರೋದು ನಾನು. ಸೊ ನನಗೆ ಆಲ್ಮೋಸ್ಟು ನಂದು ಜೆರ್ಸಿ ಮತ್ತು ಇದೊಂದು ನಾನು ತೊಗೊಂಡಿದ್ದೀನಿ, ಆರ್ಮರ್ಸ್ ತೊಗೊಂಡಿದ್ದೀನಿ. ಅದು ನಾನು ಹಾಕಿಲ್ಲ, ಅದು ಸ್ಕೈಕೋದೊಂದು ಆರ್ಮರ್ಸ್ ತೊಗೊಂಡಿದ್ದೀನಿ. ಅದು ಅಂದರೆ ಈಗ ನಾವೇನಾದರೂ ಆಫ್ ರೋಡ್ಗೆಲ್ಲ ಹೋಗಬೇಕು, ಇಲ್ಲ ರೈಡ್ ಮಾಡಬೇಕು ಅಂದರೆ ಜಸ್ಟು ಒಳ್ಳೆ ಆರ್ಮರ್ಸ್ ಇರುತ್ತೆ. ಜಸ್ಟ್ ಅದ್ರ ಮೇಲೆ ಟಿ ಶರ್ಟ್ ವೇರ್ ಮಾಡ್ಕೊಳ್ಳೋ. ಇವಾಗ ಹೆಂಗೆ ನಾವು ರೈಡಿಂಗ್ ಗೇರ್ಸ್ ಯೂಸ್ ಮಾಡ್ತೀವಲ್ಲ, ರೈನಾಕ್ಸು, ಮೋಟೋ ಟರ್ಕ್. ನಾನು ಯೂಸ್ ಮಾಡೋದು ಮೋಟೋ ಟರ್ಕು. ಸೊ ಅದನ್ನು ನಾನು ತೊಗೊಂಡಿದ್ದೀನಿ. ಅದು ಮನೇಲೇ ಇದ್ದೀನಿ, ಇಲ್ಲೇ ಅದು ಬಂದ್ಬಿಟ್ಟು ಸುಮ್ಮನೆ ಒಂದು ವಿಡಿಯೋ ಮಾಡೋಕ್ಕೆ ಏನಕ್ಕೆ ಅಂದ್ಬಿಟ್ಟೆ. ಸೊ ಸಾಕಷ್ಟು ಇಷ್ಟು ನಾನು ಮಾಡಿಸಿರೋಂಥ ಒಂದು ನನ್ನ ಜಿಂಕೆಗೆ ಮಾಡಿಸಿರೋ ಒಂದು ಮಾಡಿಫಿಕೇಷನು. ಪ್ರೈಸು ಹೇಳಿದ್ದೀನಿ ನಿಮಗೆ. ಮತ್ತು ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ನನ್ನ ಕಮೆಂಟ್ಸಲ್ಲಿ ತಿಳಿಸಿ, ಎಲ್ಲಿ ಅವೈಲೇಬಲ್ ಇದೆ ಅಂತ ಎಲ್ಲ ಹೇಳ್ತೀನಿ. ಓಕೆ, ಮಳೆ ಜೋರಾಯಿತು, ಓಡೋಣ. ಮಳೆ ಕೊಡೋ, ಓಡೋಣ ವಿಡಿಯೋ. ಓಕೆ ಸ್ನೇಹಿತರೆ, ಮಳೆ ಬರ್ತೈತೆ. ನನಗೆ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಮಳೆ ಬಂದುಬಿಡ್ತು ಸಡನ್ನಾಗೆ. ನಿಮ್ಗೇನಾದ್ರು ಬೇರೆ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ಮೇನ್ ಏನು ಮಾಡಿಫಿಕೇಷನ್ ಮಾಡಿಸಿ ಹಾಕಿದ್ದೀನಿ. ಮತ್ತೊಂದು ಲಾಗಲ್ಲಿ ಸಿಗೋಣ, ಮತ್ತೊಂದು ಒಳ್ಳೊಳ್ಳೆ ರೈಡ್ಗಳು ಮಾಡ್ತಾ ಇರ್ತೀನಿ. ಸಿಗೋಣ. ಮಳೆ ಬರ್ತಾಯಿದೆ, ಓಡೋಣ ಬರೋಲ್ಲ.